ಆಕ್ಚುಲಿ ರಾಮಾಯಣ ಚಿತ್ರ ಇವಾಗ ರಿಲೀಸ್ ಆಗಿದೆ ಯಶ್ ಅವ್ರದ್ದು. ಸೊ ಟ್ರೈಲರ್ ನೋಡಿದ್ರೆ ಸರ್? ಟ್ರೈಲರ್ ನೋಡಿದೆ. ಸೊ ನಿಮ್ಮ ಅನಿಸಿಕೆ ಸರ್ ಹೇಗಿದೆ ಸರ್ ಟ್ರೈಲರ್? ಚೆನ್ನಾಗಿ ಬಂದಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಅಲ್ಲಿಗೆ ಹೋಗಿ ಏನೋ ಒಂದು ಇದು ಮಾಡ್ತಾರೆ ಅಂದರೆ ನಮಗೆಲ್ಲರಿಗೂ ಕನ್ನಡಿಗರು ಎಲ್ರಿಗೂ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷದಲ್ಲಿ ಆ ಥರ ಯಾರೂ ಮಾಡಿರಲಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬಂದು ಬಾಲಿವುಡರ್ ಅವರೆಲ್ಲ ಬಂದು ಕರ್ಕೊಂಡೋಗಿ ಒಂದು ಇದು ಮಾಡ್ಕೊತ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಡ್ತಾರೆ ಅಂದರೆ ಇಲ್ಲಿವರೆಗೂ ಆ ಥರ ಮಾಡಿದರು. ಬಟ್ ಆಗಿನ ಕಾಲದಲ್ಲಿ ಒಂದು ಹೆಸರಾಗಿತ್ತು ಅವ್ರದ್ದು ಒಂಥರ. ಬಟ್ ಹೋಗ್ತಾ ಹೋಗ್ತಾ ಅವರೇ ಹೇಳಿದ್ದಾರೆ ಒಂದು ಇದರಲ್ಲಿ ಹೋಗ್ತಾ ಎಲ್ಲರೂ ಮೂವ್ ಮಾಡ್ಕೊಂಡು ಹೋಗಬೇಕು ಅಂತ ಯಶ್ ಅವರೇ ಹೇಳಿದ್ದಾರೆ. ಟ್ರೈಲರ್ ಚೆನ್ನಾಗಿದೆ. ಮೂವಿನೂ ಅದೇ ಥರ ಇಟ್ಟಾದರೆ ಕನ್ನಡ ಇಂಡಸ್ಟ್ರಿನೂ ಬೆಳೆಯುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇದು ಯಶ್ ಮತ್ತೆ ರಣಬೀರ್ ಕಪೂರ್ ಇಬ್ಬರಲ್ಲಿ ಯಾರು ಸರ್ ನಿಮಗೆ ಮೋಸ್ಟ್ ಲೈಕ್ ಆಗೋದು? ಮೋಸ್ಟ್ ರಾವಣನೇ, ಯಶ್. ಅಂದ್ರೆ ರಾಮ ಮತ್ತೆ ರಾವಣ ಬಂದಾಗ ರಾವಣನೇ ಇಷ್ಟ ಆಗೋದು. ಮತ್ತೆ ಟಾಕ್ಸಿಕ್ ರಾಮಾಯಣ ಇವೆರಡರಲ್ಲಿ ಯಾವುದು ಸರ್? ಟಾಕ್ಸಿಕ್ ರಾಮಾಯಣದಲ್ಲಿ ಆ್ಯಕ್ಚುಲಿ ಟಾಕ್ಸಿಕ್ ಅನ್ಸುತ್ತೆ. ಯಾಕಂದರೆ ಇದು ಒನ್ ಮ್ಯಾನ್ ಶೋ ಅಲ್ವಾ ಟಾಕ್ಸಿಕ್. ಸೊ ಆಲ್ಮೋಸ್ಟ್ ಟಾಕ್ಸಿಕ್ ಇಷ್ಟ ಆಗುತ್ತೆ. ನಿಮ್ಗೆ ಯಾವುದು ಸರ್ ಇಷ್ಟ, ಟಾಕ್ಸಿಕ್ ವಾಸ್ ರಾಮಾಯಣ? ಆ್ಯಕ್ಚುಲಿ ಟಾಕ್ಸಿಕ್ ಬಟ್ ವೇಟಿಂಗ್ ಫಾರ್ ರಾಮಾಯಣ. ಟಾಕ್ಸಿಕ್ ಫಸ್ಟ್ ವೇಟಿಂಗ್, ಆಮೇಲೆ ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು ಗೊತ್ತಾಗಿದೆ? ಶಿವು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ನೀವು ಯಶ್ ಅವ್ರದ್ದು ಇವಾಗ ರಿಲೀಸ್ ಆಗಿದೆಲ್ಲ ರಾಮಾಯಣ ಚಿತ್ರ, ನೋಡಿದ್ದೀರಾ? ನೋಡಿದ್ದೀವಿ ಸರ್. ಹೇಗೆ ಆಯ್ತು ನಿಮ್ಗೆ? ಇಷ್ಟ ಆಗಿದೆಯಾ? ತುಂಬಾ ಸೂಪರ್ ಆಗೈತೆ, ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಇಲ್ಲಿ ಯಶ್ ಮತ್ತೆ ರಣಬೀರ್ ಕಪೂರ್ ಇಬ್ಬರಲ್ಲಿ ಯಾರು ಸರ್ ನಿಮ್ಗೆ ಇಷ್ಟ? ಯಶ್ ಅವರು. ಸೊ ಏನಕ್ಕೆ ಸರ್? ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ. ಸೊ ರಾಮಾಯಣ ಚಿತ್ರದ ಬಗ್ಗೆ ಅವರ ಒಂದು ಆಕ್ಟಿಂಗ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಸಿಂಹದ ಹತ್ರ ಬಂದು ಗರ್ಜನೆ ಮಾಡೋದು. ಸಿಂಹ ಗರ್ಜನೆ ಅವ್ರು ತುಂಬಾ ಇಷ್ಟ ಆಯ್ತು. ಮತ್ತೆ ಟಾಕ್ಸಿಕ್ ಮತ್ತೆ ರಾಮಾಯಣ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಇದೆ ಸರ್? ಟಾಕ್ಸಿಕ್. ಸರ್ ನಿಮ್ಮ ಹೆಸರು? ಕಾರ್ತಿಕ್. ಥ್ಯಾಂಕ್ ಯು ಸೊ ಮಚ್ ಸರ್. ಆಕ್ಚುಲಿ ಇವಾಗ ನೀವು ಯಶ್ ಅವ್ರದ್ದು ರಾಮಾಯಣ ಚಿತ್ರ ಟ್ರೈಲರ್ ರಿಲೀಸ್ ಆಗಿದೆ. ಹೌದು. ಸೊ ನಿಮಗೆ ಟ್ರೈಲರ್ ನೋಡಿದ್ದೀರಾ ಸರ್ ನೀವು? ರೀಲ್ಸ್ ಅಲ್ಲಿ ತುಂಬಾ ಬರುತ್ತೆ, ನೋಡಿದ್ದೀನಿ. ಸೊ ಹೇಗಿದೆ ಸರ್ ನಿಮ್ಮ ಅನಿಸಿಕೆ? ಅದು ಸಿನಿಮಾಟೋಗ್ರಫಿ, ಗ್ರಾಫಿಕ್ಸ್ ಎಲ್ಲ ತುಂಬ ಸೈಕಾಗಿ ಮಾಡೋರೆ. ಮತ್ತು ರಾವಣ ಪಾತ್ರ ಯಶ್ ಅವ್ರಿಗೆ ಹೇಳಿ ಮಾಡಿಸ್ದಂಗೆ ಅಂತ ಐತಿ. ಅದು ಒಂದು ಸೀನ್ ಬರುತ್ತೆ ಅದರಲ್ಲಿ, ಅವರು ಅದು ಟೈಗರ್ ಮುಂದೆ ಉಲ್ಟಾ ಆಪೋಸಿಟ್ ಅವ್ರವ್ರು ಮಾಡ್ತಾರೆ ಗೊತ್ತಾ, ಅದು ನನ್ನ ಫೇವ್ರೇಟ್ ಪಾರ್ಟ್ ಆಗಿದೆ. ಇನ್ನು ವೇಟ್ ಮಾಡ್ತಿದ್ದೀವಿ. ಇನ್ನು ವೇಟ್ ಮಾಡಬೇಕು ಸರ್. ರಣಬೀರ್ ಕಪೂರ್ ಮತ್ತೆ ಯಶ್ ಇವರಿಬ್ಬರಲ್ಲಿ ನಿಮ್ಗೆ ಯಾರು ಸರ್ ಇಷ್ಟ ಆಗುತ್ತೆ? ಆಬ್ವಿಯಸ್ಲಿ ಕನ್ನಡಿಗ ಯಶ್ ಅವರು. ಯಶ್. ಮತ್ತೆ ಟಾಕ್ಸಿಕ್ ಇವಾಗ ರಿಲೀಸ್ ಆಗ್ತಿದೆ. ಟಾಕ್ಸಿಕ್ ಮತ್ತೆ ರಾಮಾಯಣ ಇವೆರಡರಲ್ಲಿ ಯಾವ್ದು ಸರ್ ನೀವು ಫಸ್ಟ್ ನೋಡ್ಬೇಕು ಅನ್ನೋ ಒಂದು ಸಿನಿಮಾ? ಫಸ್ಟು ಟಾಕ್ಸಿಕ್ ನೋಡೋಣ ಅಂತ. ಯಾಕಂದರೆ ರಾಮಾಯಣ ಸ್ಟೋರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಅದು ಬರೀ ಸ್ಕ್ರೀನ್ ಪ್ಲೇ ಮಾತ್ರ ಬೇರೆ ಇರುತ್ತೆ. ಟಾಕ್ಸಿಕ್ ಬೇರೆ ಸ್ಟೋರಿ ಇರುತ್ತಲ್ಲ, ಅದಕ್ಕೆ ನನಗೆ ಅದೊಂಥರ ಡಿಫ್ರೆಂಟ್ ಆದಂತ. ಪರ್ಸ್ನಲಿ ಟಾಕ್ಸಿಕ್ ನೋಡ್ಬೇಕಂತ ತುಂಬ ವೇಟ್ ಮಾಡ್ಕೊಂಡಿದ್ದೆ. ರಾಮಾಯಣ ನೋಡಿದ್ರೆ ಇದು ಯಶ್ ಗೊತ್ತಿದೆ ನಮ್ಗೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಇವಾಗ ರಾಮಾಯಣ ಚಿತ್ರ ಟ್ರೈಲರ್ ರಿಲೀಸ್ ಆಗಿದೆ. ಸೊ ನಿಮ್ಗೆ ನೋಡಿದ್ರ ಟ್ರೈಲರ್? ಯಾವ ತರ ಇದೆ ಟ್ರೈಲರ್ ಸರ್? ಚೆನ್ನಾಗಿದೆಯಾ? ನಿಮ್ಗೆ ಕರ್ನಾಟಕದಲ್ಲಿ ತುಂಬಾ ಇಷ್ಟವಾದ ಹೀರೋ ಯಾರು? ನಂಗೆ ಹಳೆ ಕಾಲದವ್ರು ಇಷ್ಟ. ಈಗ ಓಲ್ಡ್ ಇಸ್ ಗೋಲ್ಡ್ ಅಂದ್ರೆ ಹೊಸದಾಗಿ ಯಾರು ಅಷ್ಟಿದೆ ಇಷ್ಟ? ಯಶ್, ದರ್ಶನ್. ದರ್ಶನ್, ಡಿ ಬಾಸ್. ಓಕೆ. ಬಟ್ ಟಾಕ್ಸಿಕ್ ಚೆನ್ನಾಗಿದೆ. ರಾಮಾಯಣ ಚಿತ್ರದಲ್ಲಿ ರಣಬೀರ್ ಕಪೂರ್ ಮತ್ತೆ ಯಶ್ ಅವ್ರು ಮಾಡಿದ್ದಾರೆ. ಸೊ ನಿಮ್ಗೆ ಯಾವ ಫೇವ್ರೇಟ್? ನಂಗೆ ಯಶ್ ಅವರ. ಥ್ಯಾಂಕ್ ಯು. ಜಗನ್ ಅಂತ. ಓಕೆ. ಏನ್ ಮಾಡ್ಕೊಂಡಿದ್ದೆ? ಸ್ಟಡಿನಾ? ವರ್ಕ್, ಕೆಲ್ಸಕ್ಕೆ ಹೋಗ್ತಾ ಇದ್ರ? ಸೊ ಇವಾಗ ಯಶ್ ಅವ್ರದ್ದು, ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಒಂದು ಮೂವಿ ಬಂದಿದೆ. ನಿಮ್ಗೆ ಯಾರು ಇಷ್ಟ ಕನ್ನಡದ ಹೀರೋ? ವಿಷ್ಣುವರ್ಧನ್. ಓಲ್ಡ್ ಕಿಡ್ಸ್ ಇರ್ಲಿ, ಪರವಾಗಿಲ್ಲ. ರಾಕಿಂಗ್ ಸ್ಟಾರ್ ಯಶ್ ಗೊತ್ತಿದೆ ನಿಮ್ಗೆ? ರಾಮಾಯಣ ಚಿತ್ರ ರಿಲೀಸ್ ಆಯ್ತಲ್ಲ ಟ್ರೈಲರ್, ನೋಡಿದ್ರಾ? ಏನ್ ಅನ್ಸ್ತು? ಬೆಂಕಿ ಚೆನ್ನಾಗಿದೆ ಅಲ್ಲ? ಯಾವ್ದು ಇಷ್ಟ ನಿಮ್ಗೆ? ರಾಕಿಂಗ್ ಸ್ಟಾರ್ದು ರಾಮಾಯಣ ಇಷ್ಟನಾ ಟಾಕ್ಸಿಕ್ ಇಷ್ಟನಾ? ರಾಮಾಯಣನೇ ಇಷ್ಟ. ಟಾಕ್ಸಿಕ್ ಒಂಥರ ಸ್ವಲ್ಪ ಲೈಟ್ ಆಗಿ. ಓಕೆ. ಬಟ್ ರಾಮಾಯಣ ನಿಮ್ಗೆ ಕನ್ನಡದಲ್ಲಿ ತುಂಬಾ ಇಷ್ಟ ಆದಂತ ಹೀರೋ ಇದೆ ವಿಷ್ಣುವರ್ಧನ್. ಬೇರೆ ಯಾವ್ದು ಇಷ್ಟ ಇಲ್ಲ? ಯಾರು ಇಲ್ಲ. ಗುಡ್, ಥ್ಯಾಂಕ್ ಯು.